ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ 4 ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಲವಾರು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ. ಸೊ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೇಮ್ ಪ್ಯಾಟ್ರನ್ಸ್ ಇದಾವೆ, ಏನೂ ಚೇಂಜಸ್ ಆಗಲ್ಲ, ನಂಬರ್ಸ್ಗಳಷ್ಟೇ ಚೇಂಜ್ ಆಗ್ತವೆ, ಸೇಮ್ ಇದೇ ರೀತಿ ಕ್ವಶನ್ಸ್ಗಳೇ ಬರೋದು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದಷ್ಟು ಕ್ವಶನ್ ಪೇಪರ್ ಸಿಕ್ಕಿದ್ರೆ ನಿಮಗೂ ಯೂಸ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ, ಮ್ಯಾಥ್ಸನ್ನು ಗಟ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅಂಕಗಳನ್ನು ಗಳಿಸ್ಬೋದು. ಫಸ್ಟ್ ಮೇನ್, ಕೆಳಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 8 ಪ್ರಶ್ನೆಗಳಿದಾವೆ. ಒಂದು ಸಮಾಂತರ ಶ್ರೇಣಿಯ n-ನೆಯ ಪದವು 2n² - 1 ಆದರೆ 5ನೇ ಪದವನ್ನು ಕಂಡುಹಿಡಿಯಿರಿ. ಅಂದರೆ n ಪ್ಲಸ್ಗೆ 5ಅನ್ನು ಹಾಕ್ಬಿಟ್ರೆ ಮಕ್ಕಳ ಈಸಿಯಾಗಿ ಕಂಡುಹಿಡಿಬೋದು. 49 ಆನ್ಸರ್ ಬರುತ್ತೆ. ಎರಡನೇ ಪ್ರಶ್ನೆ, 120ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 120ಅನ್ನು ನಾವು ಬರೆದಾಗ 2 ರ ಘಾತ 3 × 3 ರ ಘಾತ 1 × 5 ರ ಘಾತ 1 ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, 2 ರೇಖಾತ್ಮಕ ಸಮೀಕರಣಗಳ ಅನುಪಾತ a1/a2 = b1/b2 ≠ c1/c2 ಆದರೆ ಅವು ಹೊಂದಿರುವ ಪರಿಹಾರ ಏನಾಗಿರ್ತವೆ? ಅವು ಹೊಂದಿರುವಂತಹ 0 ಪರಿಹಾರ ಆಗಿರ್ತವೆ, ಯಾಕೆಂದರೆ ಅವು ಸಮಾಂತರ ರೇಖೆಗಳಾಗಿರ್ತವೆ. ನಾಲ್ಕನೇದು, ಕೊಟ್ಟಿರುವ ನಕ್ಷೆಯಲ್ಲಿ ಬಹುಪದೋಕ್ತಿಯ ಶೂನ್ಯತೆ, ಇಲ್ಲಿ ನೋಡಿ 1, 2, ಹಾಗಾಗಿ 2 ಶೂನ್ಯತೆಗಳು. ಐದನೇ ಪ್ರಶ್ನೆ, 4, -3 ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ. ಸೊ ಇಲ್ಲಿ ಸೂತ್ರವನ್ನು ಬಳಸಿ √x² - x² + y². ಸೊ ನಿಮಗೆ 5 ಮಾನಗಳು ಬರ್ತದೆ, ಯಾಕೆಂದರೆ √25 ಅಂದರೆ 5 ಮಾನ ಆಗ್ತದೆ. ಆರನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮರೂಪ ತ್ರಿಭುಜ DEF. AB = 3 cm, BC = 4 cm ಮತ್ತು D = 4.5 cm ಆದರೆ EF ನ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ತೇಲ್ಸ್ನ ಪ್ರಮೇಯವನ್ನು ಅಪ್ಲೈ ಮಾಡಿ. AB/DE = DC/EF. ಸೊ ನಮಗೆ DEF 6 cm ಬರುತ್ತೆ ಅಷ್ಟೇ. ಒರೆ ಗುಣಾಕಾರ ಮಾಡಿ ಗುಣಿಸಿದ್ರೆ 6 ಬರುತ್ತೆ. 7ನೇ ಪ್ರಶ್ನೆ, ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಆದರೆ ಅದರ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು? ಸೊ ವೃತ್ತಕ್ಕೆ ಎಳೆದ ಸ್ಪರ್ಶಕದ ನಡುವಿನ ಕೋನ 50. ಸೊ ಆ ಕಡೆ ಒಂದು ಸ್ಪರ್ಶಕ ಇರುತ್ತೆ, ಈ ಕಡೆ ಒಂದು ಸ್ಪರ್ಶಕ, ಅಲ್ಲಿ 90 ಡಿಗ್ರಿ. ಸೊ ಅಲ್ಲಿಗೆ ಏನಾಗುತ್ತೆ, 180 ಡಿಗ್ರಿ + 50 ಡಿಗ್ರಿ ಮಾಡಿದ್ರೆ ನಮಗೆ 230 ಡಿಗ್ರಿ ಬರುತ್ತೆ. ಸೊ 230 ಡಿಗ್ರಿ ಬಂತು ಅಂದರೆ 360ರಿಂದ 230 ಕಳೆದ್ರೆ 130 ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇದು, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಘನ ಸಂಖ್ಯೆಗಳ ಮಸಹವನ್ನು ಕಂಡುಹಿಡಿಯಿರಿ. 10ನೇದು, 3x + y - 12 = 0, x + y - 6 = 0. ಈ ಸಮೀಕರಣಗಳ ಪರಿಹಾರವೇನು ಅಂತ ಕೇಳಿದರೆ 3/1 = 1/1 ಇಸ್ ನಾಟ್ ಈಕ್ವಲ್, ಯಾವುದಕ್ಕೂ ಪರಿಹಾರ ಇಲ್ಲ. ಇಲ್ಲಿ ನಿಖರವಾಗಿ ಒಂದು ಪರಿಹಾರ ಅಷ್ಟೇ ನಮಗಿಲ್ಲಿ ಸಿಗುವಂಥದ್ದು, ಏಕೆಂದರೆ ಅವು ಛೇದಕ ರೇಖೆಗಳಾಗಿರ್ತವೆ. 11ನೇದು, p(x) = 2x³ + 3x² - 11x + 6 ಆದಾಗ p(0) ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿಗೆ 0, 0, 0 ಅನ್ನು ಹಾಕಿದ್ರೆ ನಮಗೆ ಬರುವಂಥದ್ದು ವ್ಯಾಲ್ಯೂ 6. ಹಾಗಾಗಿ p(x) = 6 ಆಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, x² + 7x + 12 = 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮೂಲಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ, ಹಾಗಾಗಿ ನೀವು ಇಲ್ಲಿ ಫ್ಯಾಕ್ಟರೈಸೇಷನ್ ಅನ್ನು ಮಾಡಿದ್ರೆ ಸಾಕು ಮಕ್ಕಳ. ಜಸ್ಟ್ ಫ್ಯಾಕ್ಟರೈಸೇಷನ್, ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಆ್ಯಡ್ ಮಾಡಿದ್ರೆ 7 ಬರಬೇಕು, 4 3s. ಸೊ ಹಾಗಾಗಿ ನಮಗಲ್ಲಿ ಮೂಲಗಳೇನಾಗ್ತವೆ ಅಂದರೆ x = -4, x = -3. ಸೊ ಅದು ಅಷ್ಟೇ ಬರುವಂಥದ್ದು, x = -4, x = -3. ನೆಕ್ಸ್ಟ್ 13ನೇ ಪ್ರಶ್ನೆ, ಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ 4/3 × πr³ ಆಗುತ್ತೆ. ನೆಕ್ಸ್ಟ್ p(a) = 0.05 ಆದರೆ p(a) ಅನ್ನು ಕಂಡುಹಿಡಿಯಿರಿ. ಅದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 0.95 ಆಗುತ್ತೆ. ಪೈಥಾಗೊರಸ್ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯಲ್ಲಿ ನಮಗೆ ಮಧ್ಯಬಿಂದುವನ್ನು ಅಂದರೆ p(x, y) = x1 + x2/2, y1 + y2 ಆ ಸೂತ್ರಕ್ಕಾಗಿ ಮಧ್ಯಾಂಕವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಥರ್ಡ್ ಮೇನ್ಗೆ ಬಂದರೆ 17ನೇ ಪ್ರಶ್ನೆ, 2 + 7 + 12 ಈ ಸಮಾಂತರ ಶ್ರೇಣಿಯ 20 ಪದಗಳವರೆಗಿನ ಮೊತ್ತ SN ಅನ್ನು ಕಂಡುಹಿಡಿಯಬೇಕು. ಈ ಸಮೀಕರಣಗಳನ್ನು ಬಿಡಿಸಿ.
ವರ್ಜಿಸುವ ವಿಧಾನವನ್ನು ತೆಗೆದುಕೊಂಡ್ರೆ y ಕ್ಯಾನ್ಸಲ್ ಆಗುತ್ತೆ. ಸೊ 2x = 18 ಆಗುತ್ತೆ, x = 9 ಆಗುತ್ತೆ. ಅದನ್ನು yಗೆ ಸಬ್ಸ್ಟಿಟ್ಯೂಟ್ ಮಾಡಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸಿ ಅಥವಾ ಶೋಧಕವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಎರಡು ಸಹ ಈಸಿ ಇದೆ. ನೆಕ್ಸ್ಟ್ 20ನೇದು 2 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಥವಾ 12, 15 ಮತ್ತು 21ರ ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಎರಡು ಈಸಿ ಇದಾವೆ, ವಾಸ್ತವ ಸಂಖ್ಯೆಗಳ ಮೇಲೆ ಕೊಟ್ಟಿರೋದು. 21ನೇ ಪ್ರಶ್ನೆ, a(2, 3) ಮತ್ತು b(10, -3) ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ಸೂತ್ರವನ್ನು ಬಳಸಿ ಕಂಡುಹಿಡಿಬೇಕು. ನೆಕ್ಸ್ಟ್ ನಿಮಗೆ ಒಂದು ಜೊತೆ ಸ್ಪರ್ಶಕವನ್ನು ಎಳಿಲಿಕ್ಕೆ ಕೇಳಿದ್ದಾರೆ. ಕನ್ಸ್ಟ್ರಕ್ಷನ್ ಈಸಿ ಇದೆ. ನೆಕ್ಸ್ಟ್ ಸಂಭವನೀಯತೆ, ಒಂದು ದಾಳವನ್ನು 2 ಬಾರಿ ಎಸೆಯಲಾಗಿದೆ, ಮುಖಗಳ ಮೇಲಿನ ಮೊತ್ತಗಳ ಸಂಖ್ಯೆ 10 ಬರಬೇಕು. 10 ಬರ ಅಂತ ಸಂಭವನೀಯತೆ ಯಾವುದಿರ್ತದೆ ಅದನ್ನು ನೀವು ಬರೆದು ಮಾಡಬೇಕು. P(E) = N(E)/N(S) ಅದನ್ನು ಆ ಸೂತ್ರಕ್ಕೆ ಹಾಕಿ ಎರಡನ್ನೂ ದಾಳಗಳನ್ನು ಒಟ್ಟಿಗೆ ಎಸ್ದಾಗ 10 ಬರೋವಂಥದ್ದು. ಅದು 5 + 5 6 + 4. ಸೊ ಆ ರೀತಿ ಇವನ್ನ ನೀವು ಆ್ಯಡ್ ಮಾಡಿ ಆ ದಾಳಗಳ ಮುಖಗಳನ್ನು ಇದು ಮಾಡಿ ಬರೀರಿ. ನೆಕ್ಸ್ಟು 24ನೇ ಪ್ರಶ್ನೆ, √3 tan θ = 1. θ ಲಘುಕೋನವಾದರೆ sin 30 + cos 2θದ ಬೆಲೆಯನ್ನು ಕಂಡುಹಿಡಿಯಿರಿ. ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. 3 ಅಂಕಕ್ಕೆ ಬಂದರೆ 25ನೇ ಪ್ರಶ್ನೆಯಲ್ಲಿ ಪ್ರಮೇಯವನ್ನು ಕೇಳಿದರೆ ವೃತ್ತದ ಮೇಲೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಸರಾಸರಿ ಮತ್ತು ಮಧ್ಯಾಂಕಗಳಲ್ಲಿ ಆಪ್ಷನ್ ಇದೆ, ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ನೋಡಿ ಮಾಡಿ. 27ನೇದು 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 365 ಪೂರ್ಣಾಂಕವನ್ನು ಕಂಡುಹಿಡಿಯಿರಿ, ಅಥವಾ ಒಂದು ಆಯತಾಕಾರದ ಹೊಲದ ಕರ್ಣವು ಅದರ ಚಿಕ್ಕ ಬಾಹುಗಿಂತ 60 ಮೀಟರ್ ಹೆಚ್ಚಾಗಿದೆ, ಅದರ ದೊಡ್ಡ ಬಾಹು ಚಿಕ್ಕ ಬಾಹುಗಿಂತ 30 ಹೆಚ್ಚಾಗಿದ್ದರೆ ಹೊಲಗಳ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಒಂದು ಓಜೀವ್ ರಚನೆಯನ್ನು ಕೇಳಿದರೆ, ಈ ಕ್ವಶನ್ ಪೇಪರ್ ನಿಮಗೆ ಕೊಡ್ತೀನಿ ಮಕ್ಕಳ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಹುಪದೋಕ್ತಿಯನ್ನು ಭಾಗಿಸ್ಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ತ್ರಿಕೋನಮಿತಿಯಿಂದ 2 ಲೆಕ್ಕವನ್ನು ಕೇಳಿದ್ದಾರೆ. ಸೊ ಅದು ಸಹ ಈಸಿ ಇರೋವಂಥ ಲೆಕ್ಕವನ್ನೇ ಕೊಟ್ಟಿದ್ದಾರೆ, ಮಾಡ್ಬೋದು. ನೆಕ್ಸ್ಟ್ 4ನೇದು 31ನೇದು ನಿಮಗೆ ತ್ರಿಭುಜಕ್ಕೆ ಸಮರೂಪ ತ್ರಿಭುಜವನ್ನು ರಚಿಸಲಿಕ್ಕೆ ಕೇಳಿದ್ದಾರೆ. 32ನೇದು ನಿಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಆ ಆಯತದ ಉದ್ದವನ್ನು ಕೊಟ್ಟಿದ್ದಾರೆ, ಅಗಲ ಕೊಟ್ಟಿದ್ದಾರೆ, ಮತ್ತು ತ್ರಿಜ್ಯನೂ ಕೊಟ್ಟಿದ್ದಾರೆ. ಸೊ ನೀವು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದಿಂದ ಭಾಗಶಃ ಪ್ರಮಾಣ ಸೂತ್ರವನ್ನು ಬಳಸಿ ಬಿಂದುಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಮತ್ತು ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಿರ್ದೇಶಾಂಕಗಳನ್ನು ಬಿಂದುಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಎಲ್ಲ 5th ಮೇನಿಗೆ ಬಂದರೆ 4 ಅಂಕದ ಪ್ರಶ್ನೆಗಳು. ಒಂದು ನಕ್ಷೆ ಎಳಿಲಿಕ್ಕೆ ಇದೆ, ಇನ್ನೊಂದು ತೇಲ್ಸ್ನ ಪ್ರಮೇಯವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಬಂದರೆ ತ್ರಿಕೋನಮಿತಿಯ ಅನ್ವಯದ ಮೇಲೆ ಒಂದು ಲೆಕ್ಕವನ್ನು ಕೇಳಿದ್ದಾರೆ. ತದನಂತರ ಸಮಾಂತರ ಶ್ರೇಣಿಗಳಲ್ಲಿ ಬಂದರೆ 4 ಅಂಕಕ್ಕೆ 2 ಆಪ್ಷನ್ ಇದೆ ಮಕ್ಕಳ, ಯಾವುದು ಗೊತ್ತಿರುತ್ತೆ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಕ್ವಶನ್ ಬಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈ ಪಾಠದಿಂದ ಇದರ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಅಲ್ಲಿ ನಮಗೆ ಶಂಕು ಇದೆ ಪ್ಲಸ್ ಅರ್ಧಗೋಳ ಇದೆ. ಸೊ ಎರಡನ್ನೂ ತೆಗೆದುಕೊಂಡು ನೀವು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಂಡು ಅವೆರಡನ್ನೂ ಕೂಡಿಸಿದ್ರೆ ನಿಮಗೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಸೊ ಟೈಮ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪ್ರಿಪ್ರೇಟ್ರಿನಲ್ಲಿ ಒಳ್ಳೆಯ ಅಂಕ ತೆಗೆದುಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇ ತಿಂಗಳಿರೋದು, ಆ ಎಕ್ಸಾಮ್ಗೆ, ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.